ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ, ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರ್ಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ನೀವೇನಾದ್ರು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, ಫಸ್ಟ್ BSnಲ್ಲಿದ್ದೀರಾ, ಕೆಮಿಸ್ಟ್ರಿನ ಒನ್ ಆಫ್ ದಿ ಮೇಜರ್ ಸಬ್ಜೆಕ್ಟಾಗಿ ತೊಗೊಂಡಿದ್ದೀರಾ ಅಂಡರ್ SEP ಸ್ಟೇಟ್ ಎಜುಕೇಷನ್ ಪಾಲಿಸಿ ಅಂತಂದರೆ, ಅದರಲ್ಲಿ ಒಟ್ಟು ನಿಮಗೆ 4 ಯೂನಿಟ್ ಬರುತ್ತೆ ಕೆಮಿಸ್ಟ್ರಿನಲ್ಲಿ. ಯೂನಿಟ್ 1, ಯೂನಿಟ್ 2, ಯೂನಿಟ್ 3 ಆ್ಯಂಡ್ ಯೂನಿಟ್ 4 ಅಂತ. ಯೂನಿಟ್ 1ನಲ್ಲಿ ನಿಮಗೆ ಅಟಾಮಿಕ್ ಸ್ಟ್ರಕ್ಚರ್ ಬರುತ್ತೆ. ಯೂನಿಟ್ 2ನಲ್ಲಿ ನಿಮಗೆ ಕೆಮಿಕಲ್ ಎನರ್ಜೆಟಿಕ್ಸ್ ಆ್ಯಂಡ್ ಅಯಾನಿಕ್ ಈಕ್ವಿಲಿಬ್ರಿಯಂ ಬರುತ್ತೆ. ಥರ್ಡ್ ಯೂನಿಟಲ್ಲಿ ನಿಮಗೆ ಫಂಡಮೆಂಟಲ್ ಕಾನ್ಸೆಪ್ಟ್ಸ್ ಇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಬರುತ್ತೆ. 4ನೇ ಯೂನಿಟಲ್ಲಿ ನಿಮಗೆ ಸ್ಟೀರಿಯೋ ಕೆಮಿಸ್ಟ್ರಿ ಮತ್ತು ಕ್ರೊಮಟೋಗ್ರಫಿ ಇದೆ. ಸೊ ನಾನು ಆಲ್ರೆಡಿ ಇದು ನಿಮ್ಮದು 4 ಯೂನಿಟ್ದು ಏನಿದೆಯಲ್ಲ, ಎಲ್ಲ ಯೂನಿಟ್ದು ಹತ್ತಿರ 75 ವೀಡಿಯೋಗಳನ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಅಕಾರ್ಡಿಂಗ್ ಟು ಯುವರ್ ಸಿಲೆಬಸ್. ಯೂನಿಟ್ 1 ಏನಿದೆಯಲ್ಲ, ಅಟಾಮಿಕ್ ಸ್ಟ್ರಕ್ಚರ್, ಕ್ವಶನ್ ಆನ್ಸರ್ಸು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಯಾವ್ಯಾವ ಥರ ಕ್ವಶನ್ ಆನ್ಸರ್ಸ್ ಕೇಳಿದ್ದಾರೆ ಅದನ್ನು, ಮತ್ತು ನಿಮ್ಮ ಸಿಲೆಬಸ್ಸಲ್ಲೇ ಏನಿದೆಯಲ್ಲ ಅದೆಲ್ಲನೂ ಸಿಲೆಬಸ್ಸಲ್ಲೂ ವೀಡಿಯೋಸ್ನ ಕವರ್ ಮಾಡಿದ್ದೀನಿ. ಯೂನಿಟ್ 2ನಲ್ಲಿ ಅಯಾನಿಕ್ ಈಕ್ವಿಲಿಬ್ರಿಯಂ ಅಂತ ಬರುತ್ತೆ. ಅದರದ್ದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅದರ ಕ್ವಶನ್ ಆನ್ಸರ್ಸನ್ನು ಅಪ್ಲೋಡ್ ಮಾಡಿದ್ದೀನಿ. ಅದರ ಕೆಮಿಕಲ್ ಎನರ್ಜೆಟಿಕ್ಸ್ದು ಇನ್ನೂ ಅಪ್ಲೋಡ್ ಮಾಡಿಲ್ಲ. ಥರ್ಡ್ ಯೂನಿಟ್ಗೆ ಬಂದರೆ ಫಂಡಮೆಂಟಲ್ ಕಾನ್ಸೆಪ್ಟ್ಸ್ ಇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತಿದೆ. ಇದರಲ್ಲಿ ನಿಮ್ಗೆ ಆಲ್ರೆಡಿ 13 ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇರೋಂಥದ್ದು 14ನೇ ವೀಡಿಯೋ. ನೀವು ಇದ್ರ ಪ್ರಕಾರ ನಿಮಗೆ ಸಮ್ ಎಲೆಕ್ಟ್ರಾನಿಕ್ ಎಫೆಕ್ಟ್ಸ್ ಲೈಕ್ ಇಂಡಕ್ಟಿವ್ ಎಫೆಕ್ಟು, ಎಲೆಕ್ಟ್ರೋಮೆರಿಕ್ ಎಫೆಕ್ಟು, ರೆಸೊನೆನ್ಸು, ಹೈಪರ್ ಕಾಂಜುಗೇಷನು, ಕ್ಲಿವೇಜ್ ಆಫ್ ಬಾಂಡ್ ಇದೆ, ನ್ಯೂಕ್ಲಿಯೋಫೈಲ್ಸು, ಎಲೆಕ್ಟ್ರೋಫೈಲ್ಸು, ಅದೇ ಥರ ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸು, ಸ್ಟ್ರೆಂತ್ ಆಫ್ ಆರ್ಗ್ಯಾನಿಕ್ ಆಸಿಡ್ಸ್ ಆ್ಯಂಡ್ ಬೇಸಸ್ಸು, ಆರೋಮ್ಯಾಟಿಸಿಟಿ, ಹಕ್ಕಲ್ ರೂಲ್, ಇಷ್ಟೊಂದು ಸ್ಮಾಲ್ ಬೇಸಿಕ್ ಕಾನ್ಸೆಪ್ಟ್ಸ್ ಎಲ್ಲನೂ ಇನ್ಕ್ಲೂಡ್ ಮಾಡಿದ್ದಾರೆ. ಅದರದ್ದು ಎಲ್ಲ ವೀಡಿಯೋಗಳನ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಈಗ ನಾನು ಪ್ರೀವಿಯಸ್ ಇಯರಲ್ಲಿ ಕ್ವಶನ್ ಪೇಪರಲ್ಲಿ ಯಾವ ಥರ ಕ್ವಶನ್ಸ್ ಕೇಳಿದ್ದಾರೆ, ಆಲ್ರೆಡಿ ಯಾವ ಥರ ಕ್ವಶನ್ ಪೇಪರ್ ಪ್ಯಾಟರ್ನ್ ಇರುತ್ತೆ, ನೀವು ಹೇಗೆ ರೆಡಿ ಆಗಬೇಕು, ಯೂನಿಟ್ ವೈಸ್ ಹೇಗೆ ರೆಡಿ ಆಗಬೇಕು, ಎಷ್ಟೆಷ್ಟು ಮಾರ್ಕ್ಸ್ ಇರುತ್ತೆ, ಆ ವಿಡಿಯೋನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಇವತ್ತಿನ ವೀಡಿಯೋದಲ್ಲಿ ಆಲ್ರೆಡಿ ಕ್ವಶನ್ ಆನ್ಸರ್ಸ್ದು ಒಂದು ಕಾನ್ಸೆಪ್ಟ್ದು ಕ್ಲಿವೇಜ್ ಆಫ್ ಬಾಂಡ್ಸ್, ಹೋಮೋಲಿಸಿಸ್, ಎಟ್ರಾಲಿಸಿಸ್, ನ್ಯೂಕ್ಲಿಯೋಫೈಲ್, ಎಲೆಕ್ಟ್ರೋಫೈಲ್ಸ್, ಅದಕ್ಕೆ ರಿಲೇಟೆಡ್ ಆಗಿರುವಂಥದ್ದು ಒಂದು ವಿಡಿಯೋ ಕ್ವಶನ್ ಆನ್ಸರ್ಸ್ದು ನಾನು ಅಪ್ಲೋಡ್ ಮಾಡ್ತೀನಿ. ಎಲ್ಲ ನಾನು ಒಂದೇ ಕಡೆಗೆ ತೊಗೊಂಡ್ರೆ ಏನಾಗುತ್ತೆ ಅಂದರೆ ಅದು ತುಂಬ ಲೆಂದಿ ಆಗಿಬಿಡುತ್ತೆ. ಹಂಗಾಗಿ ನಾನು ಏನು ಮಾಡಿದ್ದೀನಿ, ಅದನ್ನು ಪಾರ್ಟ್ ಬೇಸ್ಡ್ ಆನ್ ದೇರ್ ಕಾನ್ಸೆಪ್ಟ್ನ ಅದನ್ನು ಕ್ಲೀವ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ನಾನು ಸ್ಟ್ರೆಂತ್ ಆಫ್ ಆರ್ಗ್ಯಾನಿಕ್ ಆಸಿಡ್ಸ್ ಆ್ಯಂಡ್ ಬೇಸಸ್, ಆರೋಮ್ಯಾಟಿಸಿಟಿ, ಬೆಂಜೋನಾಯ್ಡ್ಸ್, ಹಕ್ಕಲ್ ರೂಲ್ ಅದ್ರ ಬಗ್ಗೆ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಈಗ ಅದೇ ಆ್ಯಕ್ಚುಲಿ ಎಲೆಕ್ಟ್ರೋಫೈಲ್, ನ್ಯೂಕ್ಲಿಯೋಫೈಲ್ಸ್ ಬರುತ್ತೆ. ಇದೊಂದು ಕ್ವಶನ್ ಬಿಟ್ಟು ಹೋಗಿತ್ತು, ಹಾಗಾಗಿ ನಾನು ಇದನ್ನು ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಎಲೆಕ್ಟ್ರೋಫೈಲ್ಸ್ ಅಂದ್ರೇನು, ನ್ಯೂಕ್ಲಿಯೋಫೈಲ್ಸ್ ಅಂದ್ರೇನು ಅಂತ. ಎಲೆಕ್ಟ್ರೋಫೈಲ್ಸ್ ಅಂದರೆ ಎಲೆಕ್ಟ್ರಾನ್ ಡಿಫಿಷಿಯಂಟ್ ಸ್ಪೀಷೀಸ್, ದೇ ಗೋಯಿಂಗ್ ಟು ಕ್ಯಾರಿ ಐದರ್ ಎ ಪಾಸಿಟಿವ್ ಚಾರ್ಜ್ ಇರ್ಬೋದು ಅಥವಾ ಅವು ನ್ಯೂಟ್ರಲ್ ಇರ್ಬೋದು. ಅದೇ ಥರ ನ್ಯೂಕ್ಲಿಯೋಫೈಲ್ಸ್ ಅಂದರೆ ಎಲೆಕ್ಟ್ರಾನ್ ರಿಚ್ ಸ್ಪೀಷೀಸ್ಗೆ ನಾವು ನ್ಯೂಕ್ಲಿಯೋಫೈಲ್ ಅಂತ ಕರಿತೀವಿ. ಐದರ್ ದಿಲ್ ಕ್ಯಾರಿ ಎ ನೆಗೆಟಿವ್ ಚಾರ್ಜ್ ಆರ್ ದೇರ್ ವಿಲ್ ಬಿ ಎ ನ್ಯೂಟ್ರಲ್. ಸೊ ಈ ಥರ 4 ಕೊಟ್ಟಿದ್ದಾರೆ. 4 ಕೊಟ್ಬಿಟ್ಟು ಯು ಹ್ಯಾವ್ ಟು ಕ್ಲಾಸಿಫೈ ದೆಮ್ ಆ್ಯಸ್ ಎಲೆಕ್ಟ್ರೋಫೈಲ್ ಆ್ಯಂಡ್ ನ್ಯೂಕ್ಲಿಯೋಫೈಲ್ ಅಂತ ಕೇಳ್ತಾ ಇದ್ದಾರೆ. ಸೊ ಎಲೆಕ್ಟ್ರೋಫೈಲ್ಸ್ ಯಾವ್ಯಾವುದು ಅಂದರೆ ಎಲೆಕ್ಟ್ರಾನ್ ಡಿಫಿಷಿಯೆಂಟ್ ಆಗಿರುವಂಥದ್ದು, ಈಸಿ ಆಗಿರುವಂಥದ್ದು, ನನಗೆ ಗೊತ್ತಾಗುವಂಥದ್ದು. ಪಾಸಿಟಿವ್ ಚಾರ್ಜ್ ಇದ್ದರೆ ಅದನ್ನು ಎಲೆಕ್ಟ್ರೋಫೈಲ್ ಅಂತ ಕರಿತೀನಿ, ನೆಗೆಟಿವ್ ಚಾರ್ಜ್ ಇದ್ದರೆ ಅದನ್ನು ನಾನು ನ್ಯೂಕ್ಲಿಯೋಫೈಲ್ ಅಂತ ಕರಿತೀನಿ. ಆ ರೀತಿಯಾಗಿ ಕ್ಲಾಸಿಫೈ ಮಾಡ್ಬೋದು. ಎಲೆಕ್ಟ್ರಾನ್ ರಿಚ್, ನ್ಯೂಟ್ರಲ್ ಎಲೆಕ್ಟ್ರಾನ್ ರಿಚ್ ಇತ್ತು ಅಂತಂದರೆ ದೇ ಗೋಯಿಂಗ್ ಟು ಕಂಟೈನ್ ಎ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್, ಅಂಥದನ್ನು ನಾವು ನ್ಯೂಕ್ಲಿಯೋಫೈಲ್ಸ್ ಅಂತ ಕರಿತೀವಿ. ಇಲ್ಲಿ ಅಮೋನಿಯಾ ಈ ಗೋಯಿಂಗ್ ಟು ಆಕ್ಟ್ ಎಸ್ ಎ ನ್ಯೂಕ್ಲಿಯೋಫೈಲ್ ಬಿಕಾಸ್ ಆನ್ ದಿ ನೈಟ್ರೋಜನ್ ಯು ಆರ್ ಗೋಯಿಂಗ್ ಟು ಹ್ಯಾವ್ ಎ 1 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇರುತ್ತೆ. ಅದೇ ಥರ ನೀವು BF3 ತೊಗೊಂಡ್ರೆ ಎಲೆಕ್ಟ್ರಾನ್ ಡಿಫಿಷಿಯೆಂಟ್, ಅದು ಬೋರಾನ್ ಎಲೆಕ್ಟ್ರಾನ್ ಡಿಫಿಷಿಯೆಂಟ್ಸ್ ಇದೆ, ಹಾಗಾಗಿ ಡು ನಾಟ್ ಕ್ಯಾರಿ ಎನಿ ಚಾರ್ಜ್, ಹಾಗಾಗಿ ಅದನ್ನು ನಾವು ಎಲೆಕ್ಟ್ರೋಫೈಲ್ಸ್ ಅಂತ ಹೇಳ್ತೀವಿ. ಸೊ ನಿಮಗೆ ಯಾವ್ಯಾವುದು ಎಲೆಕ್ಟ್ರೋಫೈಲ್ಸು, ನ್ಯೂಕ್ಲಿಯೋಫೈಲ್ಸ್ ಅಂದರೆ ಬೇಸ್ಡ್ ಆನ್ ದಟ್ ಚಾರ್ಜ್ ಈಸಿಯಾಗಿ ಐಡೆಂಟಿಫೈ ಮಾಡ್ತೀರಾ. ಅಪಾರ್ಟ್ ಫ್ರಮ್ ನ್ಯೂಟ್ರಲ್ ಆಗಿರುವಂಥದ್ದು, ನ್ಯೂಟ್ರಲ್ ಎಲೆಕ್ಟ್ರೋಫೈಲ್ ಇರ್ಬೋದು, ನ್ಯೂಟ್ರಲ್ ನ್ಯೂಕ್ಲಿಯೋಫೈಲ್ ಇರ್ಬೋದು, ಅದನ್ನು ನೀವೇನು ಮಾಡಬೇಕು, ಎಕ್ಸಾಂಪಲ್ಸ್ನ ನೆನ್ಪಿಟ್ಕೊಂಡು ಆ ರೀತಿಯಾಗಿ ನೀವು ಕ್ಲಾಸಿಫೈ ಮಾಡೋಕ್ಕೆ ರೆಡಿ ಆಗಬೇಕು. ಇದು 2 ಮಾರ್ಕ್ಸ್ ಕ್ವಶನು. ಅದಕ್ಕೆ 2, ಇದಕ್ಕೆ 2, ಎಷ್ಟು ಕರೆಕ್ಟ್ ಆಗಿರುತ್ತೋ ಅಷ್ಟು ಮಾರ್ಕ್ಸ್ ನಿಮಗೆ ಬರ್ತಾ ಹೋಗುತ್ತೆ. ಸ್ಟೇಟ್ ಹಕ್ಕಲ್ಸ್ ರೂಲ್ ಆಫ್ ಆರೋಮ್ಯಾಟಿಸಿಟಿ ಅಂತ ಹೇಳ್ತಾರೆ. ಸೊ ಯಾವುದೇ ಒಂದು ಕಾಂಪೌಂಡ್ನ ನಾನು ಆರೋಮ್ಯಾಟಿಕ್ ಕಾಂಪೌಂಡ್ ಅಂತ ಡಿಫೈನ್ ಮಾಡಬೇಕು ಅಂತಂದರೆ ಇಟ್ ಶುಡ್ ಫಾಲೋ ಹಕ್ಕಲ್ಸ್ ರೂಲ್. ಹಕ್ಕಲ್ಸ್ ರೂಲ್ ಅಂದರೆ ಏನು ಅಂದರೆ, ನಿಮ್ಮ ಮಾಲಿಕ್ಯೂಲು ಪ್ಲೇನರ್ ಆಗಿರಬೇಕು, ಕಾಂಜುಗೇಟೆಡ್ ಪಾಲೀನ್ಸ್ ಇರಬೇಕು, ಆ್ಯಂಡ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ಲಿ ದೇ ಶುಡ್ ಕಂಟೈನ್ 4n+2 pi ಎಲೆಕ್ಟ್ರಾನ್ ವೇರ್ ಎನ್ ಇಸ್ ಅನ್ ಇಂಟೀಜರ್. ಅಂಥದ್ದನ್ನೆಲ್ಲ ನಾವೇನಂತ ಕರಿತೀವಿ, ಆರ್ಗ್ಯಾನಿಕ್ ಕಾಂಪೌಂಡ್, ಆರ್ಗ್ಯಾನಿಕ್ ಆರೋಮ್ಯಾಟಿಕ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಇನ್ ಆರ್ಡರ್ ಟು ಕಾಲ್ ದ ಗಿವನ್ ಕಾಂಪೌಂಡ್ ಎಸ್ ಅನ್ ಆರೋಮ್ಯಾಟಿಕ್, ಇಟ್ ಶುಡ್ ಬಿ ಪ್ಲೇನರ್, ಇಟ್ ಶುಡ್ ಬಿ ಕಾಂಜುಗೇಟೆಡ್ ಆ್ಯಂಡ್ ಇಟ್ ಶುಡ್ ಹ್ಯಾವ್ 4n+2 pi ಎಲೆಕ್ಟ್ರಾನ್ಸ್ ಇನ್ ದೆಮ್. ಅಂಥದಕ್ಕೆ ನಾವೇನಂತ ಕರಿತೀವಿ,
ಅರೋಮ್ಯಾಟಿಕ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಇದನ್ನು ಹೇಳ್ತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಹಕ್ಕಲ್ಸ್ ರೂಲ್ ಅಂತ ಹೇಳ್ತೀವಿ. ಇಲ್ಲಿ ಅವರು ಸ್ಟೇಟ್ ಅಂತ ಹೇಳ್ತಿದ್ದಾಗ ನಮ್ಗೆ ಇಷ್ಟ ಬಂದಾಗ ನಾವು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಸ್ಟೇಟ್ ಅಂತ ಕೊಟ್ಟಾಗ ನಾನು ಏನು ಮಾಡಬೇಕಾಗತ್ತೆ, ಸ್ಟೇಟ್ಮೆಂಟ್ ಹೆಂಗಿರುತ್ತಲ್ಲ ಹಾಗೆ ಹೇಳಬೇಕಾಗತ್ತೆ. ಅಲ್ಲಿ ಏನೇನು ಇಂಪಾರ್ಟೆಂಟ್ ಆಗುತ್ತೆ, ಪ್ಲೇನ್ ಆರ್ ಕಾಂಜುಗೇಟೆಡ್ 4n+2 pi electron where n is an integer will be classified as aromatic compound. ಇದೇ ಥರ ಸ್ಟೇಟ್ಮೆಂಟೇ ನಿಮಗೆ ಬರಬೇಕು, ನಿಮ್ಮ ಓನ್ ವರ್ಡ್ಸಲ್ಲಿ ಬರೆಯೋಕೆ ಆಗಲ್ಲ. ಅದೇ ಥರ ಡಿಫೈನ್ ಆರೋಮ್ಯಾಟಿಸಿಟಿ ಅಂತ ಕೇಳ್ತಾ ಇದ್ದಾರೆ. ಆರೋಮ್ಯಾಟಿಸಿಟಿ ಇಸ್ ಎ ಸ್ಪೆಷಲ್ ಪ್ರಾಪರ್ಟಿ ಆಫ್ ಅಗೇನ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ವಿಚ್ ಆರ್ cyclic in nature, which are planar in nature, and they're going to have an extra stability, and they're going to have the conjugation, delocalization of pi electrons. Moreover, they're going to have 4n+2 pi electrons in them. Such organic compounds, they're going to have a special property, and that property we are going to call it as aromaticity. All these aromatic compounds, they're going to have extra stability compared to be the unsaturated hydrocarbons of ಅದರ್ ಮಾಲಿಕ್ಯೂಲ್ಸ್. ಅಂದರೆ ಈಗ ನನಗೆ 3 ಡಬಲ್ ಬಾಂಡ್ ಇರೋವಂಥದ್ದು ಬೆನ್ಝೀನು ಮೋರ್ ಸ್ಟೇಬಲ್ ಆಗುತ್ತೆ ಕಂಪೇರ್ ಟು ದಟ್ 2,4,6 ಟ್ರೈಈನ್ ಅಂತ ಏನು ತೊಗೊಳ್ತೀವಿ ಅಂಥ ಕಾಂಪೌಂಡ್ಗೆ ಕಂಪೇರ್ ಮಾಡಿದ್ರೆ ಇದು ಸಿಗ್ನಿಫಿಕೆಂಟ್ಲಿ ಮೋರ್ ಸ್ಟೇಬಲ್ ಆಗುತ್ತೆ, ಬಿಕಾಸ್ ದೇ ಗೋಯಿಂಗ್ ಟು ಹ್ಯಾವ್ ಎ ಸ್ಪೆಷಲ್ ಪ್ರಾಪರ್ಟಿ, ಆ್ಯಂಡ್ ದಟ್ ಪ್ರಾಪರ್ಟಿ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಆರೋಮ್ಯಾಟಿಸಿಟಿ. ಸೊ ದ ಆರೋಮ್ಯಾಟಿಸಿಟಿ ಅಂತಂದರೆ ದ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ವಿಚ್ ಆರ್ ಆರೋಮ್ಯಾಟಿಕ್ ಇನ್ ನೇಚರ್, ದೇ ಗೋಯಿಂಗ್ ಟು ಹ್ಯಾವ್ ಎ ಸ್ಪೆಷಲ್ ಪ್ರಾಪರ್ಟಿ, ದೇ ಗೋಯಿಂಗ್ ಟು ಹ್ಯಾವ್ ಎ ಸ್ಪೆಷಲ್ ಸ್ಟೆಬಿಲಿಟಿ ಕಂಪೇರ್ ಟು ದಿ ಅನಲಾಗ್ ಆಫ್ ದೇರ್ ಅನ್ಸ್ಯಾಚುರೇಟೆಡ್ ಓಪನ್ ಚೈನ್ ಕಾಂಪೌಂಡ್ಸ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಆರೋಮ್ಯಾಟಿಸಿಟಿ ಅಂತ ಹೇಳ್ತೀವಿ. ಇದು ನಿಮ್ಮ ಓನ್ ವರ್ಡ್ಸಲ್ಲಿ ಹೇಳ್ಬೋದು, ಇಲ್ಲ ಅಂತಂದರೆ ಡೆಫಿನೇಷನ್ನ ಕೊಡ್ಬೋದು. ವಾಟ್ ಈಸ್ ದ ಕೀ ಡಿಫ್ರೆನ್ಸ್ ಬಿಟ್ವೀನ್ ದಿ ಬೆಂಜನಾಯ್ಡ್ ಆ್ಯಂಡ್ ನಾನ್ ಬೆಂಜನಾಯ್ಡ್ ಅರೋಮ್ಯಾಟಿಕ್ ಕಾಂಪೌಂಡ್ಸ್? ಗಿವ್ ಒನ್ ಎಕ್ಸಾಂಪಲ್ ಫಾರ್ ಈಚ್ ಅಂತ ಕೇಳ್ತಿದ್ದಾರೆ. 4 ಮಾರ್ಕ್. ನಿಮಗೆ ಆಲ್ರೆಡಿ ಗೊತ್ತಿದೆ, ಆರೋಮ್ಯಾಟಿಕ್ ಕಾಂಪೌಂಡ್ಸ್ ಅಂದರೆ ದೇ ಶುಡ್ ಹ್ಯಾವ್ 4n+2 pi electrons, ಸೈಕ್ಲಿಕ್ ಇರಬೇಕು, ಪ್ಲೇನಾರ್ ಇರಬೇಕು, ಕಾಂಜುಗೇಷನ್ ಇರಬೇಕು. ಎಲ್ಲದಕ್ಕಿಂತ ಇಂಪಾರ್ಟೆಂಟು ದೇ ಶುಡ್ ಹ್ಯಾವ್ 4n+2 pi electrons, or they should have Huckel number of electrons, pi electrons ಇರಬೇಕು ನಿಮ್ಮ ಮಾಲಿಕ್ಯೂಲ್ಸ್ಲಿ. ಆವಾಗ ಅದನ್ನು ನಾವೇನಂತ ಕರಿತೀವಿ, ಆರೋಮ್ಯಾಟಿಕ್ ಅಂತ ಕರಿತೀವಿ. ಈ ಆರೋಮ್ಯಾಟಿಕ್ ಕಾಂಪೌಂಡ್ಸ್ನ ನಾವು 2 ಥರ ಕ್ಲಾಸಿಫೈ ಮಾಡ್ತೀವಿ. ಒಂದಕ್ಕೆ ಬೆಂಜನಾಯ್ಡ್ ಅಂತ ಕರಿತೀವಿ, ಇನ್ನೊಂದಕ್ಕೆ ನಾನ್ ಬೆಂಜನಾಯ್ಡ್ ಅಂತ ಕರಿತೀವಿ. ಇಫ್ ಯುವರ್ ಕಾಂಪೌಂಡ್ ಕಂಟೈನ್ಸ್ ಅಟ್ಲೀಸ್ಟ್ 1 ಬೆನ್ಝೀನ್ ನ್ಯೂಕ್ಲಿಯಸ್, ಅಂಥದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ಬೆಂಜನಾಯ್ಡ್ ಅಂತ ಕರಿತೀವಿ. ಅಂದರೆ ನಿಮ್ಮ ಆರ್ಗ್ಯಾನಿಕ್ ಕಾಂಪೌಂಡಲ್ಲಿ ಒಂದು ಬೆನ್ಝೀನ್ ರಿಂಗ್ ಇತ್ತು, ಅದ್ರ ಜೊತೆಗೆ ಫ್ಯೂಸ್ ಆಗಿರ್ಬೋದು, ಅದ್ರ ಜೊತೆಗೆ ಕನೆಕ್ಟ್ ಆಗಿರ್ಬೋದು, ಅದ್ರದ್ದು ಡೆರಿವೇಟಿವ್ ಆಗಿರ್ಬೋದು, ಆ ಥರ ಇತ್ತು ಆ್ಯಂಡ್ ದೇ ಆರ್ ಆರೋಮ್ಯಾಟಿಕ್ ಆಗಿತ್ತು ಅಂದರೆ ಅಂಥದನ್ನು ನಾವೇನಂತ ಕರಿತೀವಿ, ಬೆಂಜನಾಯ್ಡ್ ಆರೋಮ್ಯಾಟಿಕ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಸೊ ಜನರಲಿ ಬೆನ್ಝೀನ್ ಇರ್ಬೋದು, ನ್ಯಾಫ್ಥಲೀನ್ ಇರ್ಬೋದು, ಆಂಥ್ರಸೀನ್ ಇರ್ಬೋದು, ಫಿನಾಂಥ್ರಸೀನ್ ಇರ್ಬೋದು, ಆಲ್ ದೀಸ್ ವಿ ಆರ್ ಗೋಯಿಂಗ್ ಟು ಕ್ಲಾಸಿಫೈ ದೆಮ್ ಆಸ್ ಬೆಂಜನಾಯ್ಡ್ ಆರೋಮ್ಯಾಟಿಕ್ ಕಾಂಪೌಂಡ್ ಅಂತ ಹೇಳ್ತೀವಿ. ಅದೇ ಥರ ನಾನ್ ಬೆಂಜನಾಯ್ಡ್ ಅಂದರೆ ದೇ ಡು ನಾಟ್ ಕಂಟೈನ್ ಬೆನ್ಝೀನ್ ರಿಂಗ್, ಬಟ್ ದೇ ಗೋಯಿಂಗ್ ಟು ಫಾಲೋ ದಿ ಹಕ್ಕಲ್ ರೂಲ್. ದೇ ಆರ್ ಆರೋಮ್ಯಾಟಿಕ್ ಇನ್ ನೇಚರ್, ದೇ ಆರ್ cyclic in nature, they are planar in nature, they have a conjugation, and they are going to have 4n+2 pi electrons. ಅಂಥದಕ್ಕೆ ನಾವೇನಂತ ಕರಿತೀವಿ, ನಾನ್ ಬೆಂಜನಾಯ್ಡ್. ದೇ ಡು ನಾಟ್ ಕಂಟೈನ್ ಎ ಬೆನ್ಝೀನ್ ರಿಂಗ್ in them, but still they are aromatic in nature. Still they are going to show the special property of aromaticity. Still they are going to have more stability compared to that of the unsaturated dienes of the ಓಪನ್ ಚೈನ್ ಅನಲಾಗ್. ಅದ್ರ ಕಂಪೇರ್ ಮಾಡಿದಾಗ ಅವೇನಾಗಿರ್ತವೆ, ಮೋರ್ ಸ್ಟೇಬಲ್ ಆಗಿರ್ತವೆ. ಅಂಥ ಕಾಂಪೌಂಡ್ಸ್ಗೆ ನಾವೇನಂತ ಕರಿತೀವಿ, ನಾನ್ ಬೆಂಜನಾಯ್ಡ್ ಅಂತ ಹೇಳ್ತೀವಿ. ಎಕ್ಸಾಂಪಲ್, ಸೊ ಇಲ್ಲಿ ಡೆಫಿನೇಷನ್ಗೆ ಒಂದು, ಎಕ್ಸಾಂಪಲ್ಗೆ ಒಂದು, ಡೆಫಿನೇಷನ್ಗೆ ಒಂದು, ಎಕ್ಸಾಂಪಲ್ಗೆ ಒಂದು. ಬೆಂಜನಾಯ್ಡ್ ಆರೋಮ್ಯಾಟಿಕ್ ಕಾಂಪೌಂಡ್ಸ್ ಕಂಟೈನ್ ಅಟ್ಲೀಸ್ಟ್ 1 ಬೆನ್ಝೀನ್ ರಿಂಗ್ ಇನ್ ದೆಮ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಬೆಂಜನಾಯ್ಡ್ ಅಂತ ಕರಿತೀವಿ. ನಾನ್ ಬೆಂಜನಾಯ್ಡ್ ಆರೋಮ್ಯಾಟಿಕ್ ಕಾಂಪೌಂಡ್ಸ್ ಲ್ಯಾಕ್ ಎನಿ ಬೆನ್ಝೀನ್ ರಿಂಗ್ ಇನ್ ದೆಮ್. ಅಂಥದಕ್ಕೆ ನಾವೇನಂತ ಕರಿತೀವಿ, ನಾನ್ ಬೆಂಜನಾಯ್ಡ್ ಅಂತ ಹೇಳ್ತೀವಿ. ಬೆಂಜನಾಯ್ಡ್ ಅಂತಂದರೆ ಬೆನ್ಝೀನ್ ತೊಗೋಬೋದು, ಫ್ಯೂಸ್ಡ್ ಬೆನ್ಝೀನ್ ರಿಂಗ್ಸ್, ಯಾವ್ದಾದ್ರು ಒಂದು ಎಕ್ಸಾಂಪಲ್ ಕೊಟ್ಟರೆ ಸಾಕು, ಇಲ್ಲಿ ಹೇಳಿದ್ವಿ. ಅದೇ ಥರ ನಾನ್ ಬೆಂಜನಾಯ್ಡ್ ಅಂತ ಅಂದರೆ ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ಸ್ಗಳನ್ನ ಕೊಡ್ಬೋದು, ಪಿರಿಡೀನ್ ಕೊಡ್ಬೋದು, ಫ್ಯೂರಾನ್ ಕೊಡ್ಬೋದು, ಪೈರೋಲ್ ಕೊಡ್ಬೋದು, ಅದೇ ಥರ ಥಯೋಫಿನ್ ಕೊಡ್ಬೋದು. ಆಲ್ ದೀಸ್ ಆರ್ ಎಕ್ಸಾಂಪಲ್ಸ್ ಫಾರ್ ನಾನ್ ಬೆಂಜನಾಯ್ಡ್ ಆರೋಮ್ಯಾಟಿಕ್ ಕಾಂಪೌಂಡ್ಸ್. ಅದೇ ಥರ ಎಕ್ಸ್ಪ್ಲೈನ್ ವೈ cyclobutadiene is considered as anti-aromatic, while cyclopentadienyl anion is considered as aromatic. ಸೊ ಇಲ್ಲಿ ಏನು ಮಾಡ್ತಾ ಇದ್ದಾರೆ, 2 ಕಾಂಪೌಂಡ್ನ ಕೊಟ್ಟಿದ್ದಾರೆ. ಒಂದಕ್ಕೆ ಆರೋಮ್ಯಾಟಿಕ್ ಅಂತ ಕರಿತಾ ಇದ್ದಾರೆ, ಇನ್ನೊಂದಕ್ಕೆ ನಾನ್ ಆರೋಮ್ಯಾಟಿಕ್ ಅಥವಾ ಆ್ಯಂಟಿ ಆರೋಮ್ಯಾಟಿಕ್ ಅಂತ ಕರಿತಾ ಇದ್ದಾರೆ. ಸೊ ಅಕಾರ್ಡಿಂಗ್ ಟು ಹಕ್ಕಲ್ಸ್ ರೂಲ್ ನಮ್ಗೆ ಏನೇನಾಗಿರಬೇಕು, ನಮ್ಮ ಮಾಲಿಕ್ಯೂಲ್ನ ನನ್ನ ಮಾಲಿಕ್ಯೂಲ್ನ ಆರೋಮ್ಯಾಟಿಕ್ ಅಂತ ಕರಿಬೇಕು ಅಂತಂದರೆ ಅದು ಪ್ಲೇನಾರ್ ಆಗಿರಬೇಕು, ಸೈಕ್ಲಿಕ್ ಆಗಿರಬೇಕು, ಕಾಂಜುಗೇಷನ್ ಇರಬೇಕು, ಜೊತೆಗೆ 4n+2 pi electrons ಇರಬೇಕು. ಇಷ್ಟೆಲ್ಲ ಇದ್ದರೆ, ಆ್ಯಂಡ್ ದೇ ಹ್ಯಾವ್ ಎ ಸ್ಪೆಷಲ್ ಪ್ರಾಪರ್ಟಿ ಆಫ್ ಆರೋಮ್ಯಾಟಿಸಿಟಿ, ದೇ ಶುಡ್ ಹ್ಯಾವ್ ಎ ಸ್ಪೆಷಲ್ ಸ್ಟೆಬಿಲಿಟಿ.
ಇದೆಲ್ಲ ಇದ್ದಾಗ ನಾವು ಅದನ್ನು ಆರೋಮ್ಯಾಟಿಕ್ ಅಂತ ಕರಿತೀವಿ. ಈಗ ಸೈಕ್ಲೋಪೆಂಟಾ ಡೈಇನೈಲ್ ಅನಯಾನ್ ಅಂತ ಕರಿತಾ ಇದ್ದಾರೆ. ಅದನ್ನು ಅವ್ರು ಏನಂತ ಹೇಳ್ತಿದ್ದಾರೆ, ಆರೋಮ್ಯಾಟಿಕ್ ಅಂತ ಹೇಳ್ತಾ ಇದ್ದಾರೆ. ಆರೋಮ್ಯಾಟಿಕ್ ಇದ್ದಾಗ ಆ ಮಾಲಿಕ್ಯೂಲ್ ಪ್ಲೇನಾರ್ ಇದೆಯಾ, ಸೈಕ್ಲಿಕ್ ಇದೆಯಾ, ಕಾಂಜುಗೇಷನ್ ಇದೆಯಾ, 4n+2 ಪೈ ಎಲೆಕ್ಟ್ರಾನ್ಸ್ ಇದೆಯಾ ಅಂತ ನೋಡ್ಕೋಬೇಕು. ಹಕ್ಕಲ್ಸ್ ರೂಲ್ನ ಅದೇನಾದರೂ ಫಾಲೋ ಮಾಡ್ತಾ ಇದ್ರೆ, ಹಕ್ಕಲ್ಸ್ ರೂಲ್ನ ಸ್ಯಾಟಿಸ್ಫೈ ಮಾಡಿದ್ರೆ ಅದನ್ನು ಆರೋಮ್ಯಾಟಿಕ್ ಕಾಂಪೌಂಡ್ ಅಂತ ಕರಿತೀವಿ. ಸ್ಯಾಟಿಸ್ಫೈ ಮಾಡಿಲ್ಲ ಅಂದರೆ ಅದನ್ನು ನಾವು ಆ್ಯಂಟಿ ಆರೋಮ್ಯಾಟಿಕ್ ಅಂತ ಕರಿತೀವಿ. ಸೊ ಈಗ ಏನಾಗುತ್ತೆ, ನೀವು ಸೈಕ್ಲೋಪೆಂಟಾ ಡೈಇನೈಲ್ ಅನಯಾನ್ ಇದೆಯಲ್ಲ, ಅದರಲ್ಲಿ ನಂಬರ್ ಆಫ್ ಪೈ ಎಲೆಕ್ಟ್ರಾನ್ಸ್ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ದೇರ್ ವಿಲ್ ಬಿ 6 ಪೈ ಎಲೆಕ್ಟ್ರಾನ್ಸ್. 6 ಇಸ್ ದಿ ಅಕಲ್ ಮ್ಯಾಜಿಕ್ ನಂಬರ್. ಅಕಲ್ ಮ್ಯಾಜಿಕ್ ನಂಬರ್ ಅಂದರೆ ಏನಾಗುತ್ತೆ, 4n+2 ಪೈ ಎಲೆಕ್ಟ್ರಾನ್ಸ್ ಅಂತ ಹೇಳಿದೆ. ವೇರ್ n = 0 ಆಗಿತ್ತು ಅಂತಂದರೆ ಅವಾಗ ಏನಾಗುತ್ತೆ, 2 ಪೈ ಆಗುತ್ತೆ. ವೆನ್ n = 1 ಆದರೆ ಏನಾಗುತ್ತೆ, 6 ಪೈ ಎಲೆಕ್ಟ್ರಾನ್ಸ್ ಆಗುತ್ತೆ. n = 2 ಆಯಿತು ಅಂತಂದರೆ 10 ಪೈ ಎಲೆಕ್ಟ್ರಾನ್ಸ್ ಆಗುತ್ತೆ. ಸೊ ನೀವು ಪೈ ಎಲೆಕ್ಟ್ರಾನ್ಸ್ ಎಷ್ಟಿದೆ ನಿಮ್ಗೆ ಕೊಟ್ಟಿರುವಂಥ ಕಾಂಪೌಂಡಲ್ಲಿ ಅಂತ ನೀವು ಚೆಕ್ ಮಾಡಬೇಕು. ಅದೇನಾದರೂ ಅಕಲ್ ನಂಬರ್ ಆಗಿತ್ತು ಅಂತಂದರೆ, ಅಂದರೆ ಅದು 2 ಆಗಿರ್ಬೋದು, 6 ಆಗಿರ್ಬೋದು, 10 ಆಗಿರ್ಬೋದು, 14 ಆಗಿರ್ಬೋದು, 18 ಪೈ ಎಲೆಕ್ಟ್ರಾನ್ಸ್ ಏನಾದರೂ ಇತ್ತು ಅಂತಂದರೆ ಅಂಥ ಕಾಂಪೌಂಡ್ಸ್ ನಾವೇನಂತ ಕರಿತೀವಿ, ಆರೋಮ್ಯಾಟಿಕ್ ಅಂತ ಕರಿತೀವಿ. ಈ ಕೊಟ್ಟಿರುವಂಥ ಕಾಂಪೌಂಡ್ ಸೈಕ್ಲೋಪೆಂಟಾ ಡೈಇನೈಲ್ ಅನಯಾನ್ ಸ್ಟ್ರಕ್ಚರ್ ಬರೆದಿದ್ದೀನಿ ನೋಡಿ ನಾನಿಲ್ಲಿ. ಸೊ ಇಲ್ಲಿ ನೀವು ಕನ್ಸಿಡರ್ ಮಾಡಿಕೊಂಡ್ರೆ 2 ಪೈ ಬಾಂಡ್ ಇದೆ, ಒಂದು ನೆಗೆಟಿವ್ಲಿ ಚಾರ್ಜ್ ಇದೆ, ಟೋಟಲಿ 6 ಪೈ ಎಲೆಕ್ಟ್ರಾನ್ಸ್ ಆಗ್ತಿದೆ. ದೇರ್ ಫೋರ್ ದಿಸ್ ಇಸ್ ಆರೋಮ್ಯಾಟಿಕ್ ಇನ್ ನೇಚರ್. ಅದೇ ಥರ ಇನ್ ಕಾಂಟ್ರಾಸ್ಟ್ ನೀವು ತೊಗೊಂಡ್ರೆ ಈ ಮಾಲಿಕ್ಯೂಲ್ ಏನಿದೆ ಸೈಕ್ಲೋಬ್ಯೂಟಾಡೈನು ಪ್ಲೇನಾರ್ ಇದೆ, ಸೈಕ್ಲಿಕ್ ಇದೆ, ಕಾಂಜುಗೇಷನ್ನು ಇದೆ. ಬಟ್ ಇಟ್ ಡು ನಾಟ್ ಹ್ಯಾವ್ 4n+2 ಪೈ ಎಲೆಕ್ಟ್ರಾನ್ಸ್ ಇಲ್ಲ. ಇಟ್ ಹ್ಯಾಸ್ ಓನ್ಲಿ 4 ಪೈ ಎಲೆಕ್ಟ್ರಾನ್ಸ್. 4 ಪೈ ಇಸ್ ನಾಟ್ ಅನ್ ಅಕಲ್ ನಂಬರ್. ಸೊ 4 ಪೈ ಅಂದರೆ ಏನಾಗಿರಬೇಕು, ನನಗೆ ಪೈ ಎಲೆಕ್ಟ್ರಾನ್ಸ್ ಅಕಾರ್ಡಿಂಗ್ ಟು ಹಕ್ಕಲ್ಸ್ ರೂಮ್ ಅಂದರೆ ಎಷ್ಟು ಪೈ ಎಲೆಕ್ಟ್ರಾನ್ಸ್ ಇರಬೇಕು, 2 ಇರಬೇಕು, 6 ಇರಬೇಕು, 10 ಇರಬೇಕು, 14 ಇರಬೇಕು. 4 ಎಲೆಕ್ಟ್ರಾನ್ಸ್ ಇದೆ. ಹಂಗಾಗಿ ಅದನ್ನು ನಾನು ಏನಂತ ಕರಿತೀನಿ, ಆ್ಯಂಟಿ ಆರೋಮ್ಯಾಟಿಕ್ ಅಂತ ಕರಿತೀನಿ. ಈ ರೀತಿಯಾಗಿ ನೀವು ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಫಸ್ಟ್ ನೀವೇನು ಹೇಳಬೇಕಾಗತ್ತೆ, ಯಾವುದನ್ನು ಅಕಲ್ ರೂಲ್ನ ಸ್ಟೇಟ್ಮೆಂಟ್ ಹೇಳಬೇಕಾಗತ್ತೆ, ಅದು ಫಾಲೋ ಮಾಡಿದ್ರೆ ಆರೋಮ್ಯಾಟಿಕ್, ಅದು ಫಾಲೋ ಮಾಡಲಿಲ್ಲ ಅಂತಂದರೆ ಆ್ಯಂಟಿ ಆರೋಮ್ಯಾಟಿಕ್ ಅಂತ ಹೇಳಬೇಕಾಗತ್ತೆ. ಅದಾದಮೇಲೆ ಈ ಎಕ್ಸಾಂಪಲ್ ತೊಗೊಂಡು ಅಲ್ಲಿ ಎಷ್ಟು ಪೈ ಎಲೆಕ್ಟ್ರಾನ್ಸ್ ಇದೆ ಆ ಬೇಸಿಸ್ ಮೇಲೆ ವಿ ಆರ್ ಗೋಯಿಂಗ್ ಟು ಕ್ಲಾಸಿಫೈ ದಮ್ ಆಸ್ ಆರೋಮ್ಯಾಟಿಕ್ ಆರ್ ಆ್ಯಂಟಿ ಆರೋಮ್ಯಾಟಿಕ್ ಅಂತ ನೀವಲ್ಲಿ ಹೇಳಬೇಕಾಗುತ್ತೆ. ಅದೇ ಥರ ಬಿಟ್ವೀನ್ ಕ್ಲೋರೋ ಅಸ್ಟಿಕ್ ಆ್ಯಸಿಡ್ ಆ್ಯಂಡ್ ಅಸ್ಟಿಕ್ ಆ್ಯಸಿಡ್ ವಿಚ್ ಈಸ್ ಸ್ಟ್ರಾಂಗರ್ ಆ್ಯಂಡ್ ವೈ. ಈಗ ನಾನು ಅಸ್ಟಿಕ್ ಪ್ರಾಪರ್ಟಿಗೆ ಬಂದಿದ್ದೀನಿ. ಇದುವರೆಗೂ ನಾನು ಹೇಳಿದ್ದೆಲ್ಲ ಏನಾಗಿತ್ತು, ಆರೋಮ್ಯಾಟಿಸಿಟಿ ಬಗ್ಗೆ ಇತ್ತು, ಅಕಲ್ ರೂಲ್ ಬಗ್ಗೆ ಇತ್ತು, ಬೆಂಜನಾಯ್ಡ್ ಆ್ಯಂಡ್ ನಾನ್ ಬೆಂಜನಾಯ್ಡ್ ಮಾಲಿಕ್ಯೂಲ್ ಬಗ್ಗೆ ಇತ್ತು. ಈಗ ನಾನು ಅಸ್ಟಿಕ್ ಕ್ಯಾರೆಕ್ಟರ್ ಆಫ್ ದಿ ಆ್ಯಸಿಡ್ ಬಗ್ಗೆ ನಾನು ಕ್ವಶನ್ಸ್ನ ಇದರಲ್ಲಿ ಹೇಳ್ತಾ ಇದ್ದೀನಿ. ಬಿಟ್ವೀನ್ ಕ್ಲೋರೋ ಅಸ್ಟಿಕ್ ಆ್ಯಸಿಡ್ ಆ್ಯಂಡ್ ಅಸ್ಟಿಕ್ ಆ್ಯಸಿಡ್ ವಿಚ್ ಈಸ್ ಸ್ಟ್ರಾಂಗರ್ ಆ್ಯಂಡ್ ವೈ ಅಂತ ಕೇಳ್ತಾ ಇದ್ದಾರೆ. ನಿಮಗೆ ಗೊತ್ತಿದೆ, ಯಾವುದೇ ಒಂದು ಕಾಂಪೌಂಡ್ ನಾನು ಆ್ಯಸಿಡ್ ಅಂತ ಕರಿಬೇಕು ಅಂದರೆ ಇಟ್ ಶುಡ್ ಹ್ಯಾವ್ ಎ ಕೆಪಾಸಿಟಿ ಟು ಗಿವ್ ಪ್ರೋಟಾನ್. ಆಫ್ಟರ್ ಗಿವಿಂಗ್ ಎ ಪ್ರೋಟಾನ್, ವಾಟ್ ಎವರ್ ದ ಅನಯಾನ್ ಯು ಆರ್ ಗೆಟಿಂಗ್, ವಾಟ್ ಎವರ್ ದ ಕಾರ್ಬಾಕ್ಸಿಲೇಟ್ ಅಯಾನ್ ಯು ಆರ್ ಗೆಟಿಂಗ್, ಹೌ ಇಟ್ ಈಸ್ ಸ್ಟೆಬಿಲೈಸ್ಡ್ ಬೇಸ್ಡ್ ಆನ್ ದಿ ಸ್ಟೆಬಿಲಿಟಿ ಆಫ್ ದಿ ಕಾರ್ಬಾಕ್ಸಿಲೇಟ್ ಅಯಾನ್ that has been formed after the liberation of a proton, we are going to consider which is a stronger acid and which is a weaker acid. ಸೊ ಇಲ್ಲಿ ನಮಗೆ ಗೊತ್ತು, ಫಸ್ಟ್ ಅವ್ರು ಏನು ಕೇಳ್ತಾ ಇದ್ದಾರೆ, 2 ಮಾರ್ಕ್ಸ್ ಕೊಟ್ಟಿದ್ದಾರೆ. ಸೊ ಇವೆರಡರಲ್ಲಿ ಯಾವುದು ಸ್ಟ್ರಾಂಗರ್ ಆ್ಯಸಿಡ್ ಅಂತ ಕೇಳ್ತಿದ್ದಾರೆ. ಯಾವುದು ಸ್ಟ್ರಾಂಗರ್ ಆ್ಯಸಿಡ್ ಅಂತ ಹೇಳಿದರೆ 1 ಮಾರ್ಕ್ ಕೊಡ್ತಾರೆ, ಯಾಕೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ರೆ ಇನ್ನೊಂದು ಮಾರ್ಕ್ ಕೊಡ್ತಾರೆ. ಹಾಗಾಗಿ ನಿಮ್ಮದು ಫಸ್ಟ್ ಸ್ಟೇಟ್ಮೆಂಟ್ ಏನಾಗಿರಬೇಕು, ಕ್ಲೋರೋ ಅಸ್ಟಿಕ್ ಆ್ಯಸಿಡ್ ಇಸ್ ಎ ಸ್ಟ್ರಾಂಗರ್ ಆ್ಯಸಿಡ್ ದ್ಯಾನ್ ಅಸ್ಟಿಕ್ ಆ್ಯಸಿಡ್ ಅನ್ನೋದು ಫಸ್ಟ್ ಸ್ಟೇಟ್ಮೆಂಟ್ ಆಗಿರಬೇಕು. ಯಾಕೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ರೆ, ನಾನು ಮುಂಚೆನೇ ಹೇಳ್ದಂಗೆ ನಿಮ್ಮದು ಸ್ಟೆಬಿಲಿಟಿ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, stability will depend on the carboxylate ion that has been formed after the liberation of a proton. So that contains a chlorine. Chlorine is an electron withdrawing group, so it going to withdraw the electron, it going to show the -I effect, it going to withdraw the electron from the carboxylate ion. It going to decreases, it going to disperse the negative charge present on the oxygen through inductive effect, thereby stabilizing the acetate ion, thereby stabilizing the carboxylate ion. Therefore chloroacetic acid is stronger acid compared to that of acidic acid. ಅದನ್ನು ಹೇಳಬೇಕು. ಅಗೇನ್ ಇದನ್ನು ಇನ್ನೊಂದು ಥರನೂ ಕೇಳ್ಬೋದು, ವೈ ಟ್ರೈಕ್ಲೋರೋಅಸ್ಟಿಕ್ ಆಸಿಡ್ ಸ್ಟ್ರಾಂಗರ್ ಆ್ಯಸಿಡ್ ಅಂತಲೂ ಕೇಳ್ಬೋದು. ಯಾಕೆ ಅಂದರೆ ಆ್ಯಸ್ ದ ನಂಬರ್ ಆಫ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಜಾಸ್ತಿ ಆಯಿತು ಅಂದರೆ ಡಿಸ್ಪರ್ಸ್ ಆಗುವಂಥದ್ದು ಆನ್ ದಿ ನೆಗೆಟಿವ್ ಡಿಸ್ಪರ್ಷನ್ ಆಫ್ ದಿ ನೆಗೆಟಿವ್ ಚಾರ್ಜ್ ಪ್ರೆಸೆಂಟ್ ಆನ್ ದಿ ಆಕ್ಸಿಜನ್ ಆಲ್ಸೋ increases, therefore acidity also increases. ಆ ಥರ ಬೇಕಾದ್ರೂ ಕೇಳ್ಬೋದು. ಬಿಟ್ವೀನ್ ಅಸ್ಟಿಕ್ ಆ್ಯಸಿಡ್ ಆ್ಯಂಡ್ ಟ್ರೈಕ್ಲೋರೋಅಸ್ಟಿಕ್ ಆ್ಯಸಿಡ್ ವಿಚ್ ಇಸ್ ಎ ಸ್ಟ್ರಾಂಗರ್ ಆ್ಯಸಿಡ್ ಐ ಅಂತ ಹೇಳ್ತಾರೆ. ಎಗೇನ್ ಈಗ ಯಾಕೆ ಅಂತ ಕೇಳಿದಾಗ ಫಸ್ಟ್ ಸ್ಟೇಟ್ಮೆಂಟ್ ನೀವು ಏನು ಹೇಳಬೇಕು, ಯಾವುದು ಸ್ಟ್ರಾಂಗರ್ ಆ್ಯಸಿಡ್ ಇದೆಯಲ್ಲ ಅದನ್ನು ಹೇಳಬೇಕು. ಇಲ್ಲಿ ಏನು ಮಾಡ್ಬೋದು ಅಂದರೆ, ನೀವು ತುಂಬ ಕ್ಲೆವರಾಗಿ ಇಂಟೆಲಿಜೆಂಟ್ ಆಗಿತ್ತು, ನನಗಿದು ಉತ್ತರ ಗೊತ್ತಿಲ್ಲ ಅಂತಂದರೆ ಈ ಥರ ಕ್ವಶನ್ಸ್ ಆ್ಯಕ್ಚುಲಿ ಆ್ಯಸ್ ಎ ಕ್ವಶನ್ ಪೇಪರ್ ಸೆಟ್ಟರ್ ನಾನು
ಸೆಟ್ ಮಾಡಬಾರ್ದು. ಅದೇ ಥರ ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ. ಸೊ ಬಿಟ್ವೀನ್ ದೀಸ್ ಟು ಅಂದರೆ ಹುಡುಗಂಗೆ ಗೊತ್ತಿಲ್ಲ ಅಂತಂದರೆ ಅವ್ನು ಇಂಟೆಲಿಜೆಂಟ್ ಆಗಿದ್ದಾನೆ ಅಂತಂದರೆ ಅವನೇನು ಮಾಡ್ಬೋದು ಅಂದರೆ ಫಸ್ಟ್ ಏನು ಮಾಡ್ತಾನೆ, ಅದು ಉತ್ತರನೇ ಗೊತ್ತಿಲ್ಲ ಅಂದರೆ ಒಂದು ಕಡೆಗೆ ಅಸ್ಟ್ರಿಕ್ ಆಸಿಡ್ ಇಸ್ ಸ್ಟ್ರಾಂಗರ್ ಆಸಿಡ್ ಅಂತ ಕೊಡ್ತಾನೆ, ಒಂದೆರಡು ಪೇಜ್ ಬಿಡ್ತಾನೆ, ಇದೇ ಕ್ವಶನ್ನ ತಿರ್ಗಾ ಆನ್ಸರ್ ಮಾಡ್ತಾನೆ. ಅಲ್ಲೇನು ಮಾಡ್ತಾನೆ ಅಂದರೆ ಟ್ರೈಕ್ಲೋರೋ ಅಸ್ಟ್ರಿಕ್ ಆಸಿಡ್ ಇಸ್ ಸ್ಟ್ರಾಂಗರ್ ಆಸಿಡ್ ಅಂತಾನೆ. ವೈ ಅಂತ ಗೊತ್ತಿಲ್ಲ, ರೀಸನ್ ಈಸ್ ನಾಟ್ ಗಿವಿಂಗ್, ಬಟ್ ಈಸ್ ಟೆಲಿಂಗ್ ದಟ್ ದಿಸ್ ಇಸ್ ಎ ಸ್ಟ್ರಾಂಗರ್ ಆಸಿಡ್ ಅಂತ ಒಂದು ಕಡೆಗೆ ಹೇಳ್ತೇನೆ, ದಿಸ್ ಇಸ್ ಎ ಸ್ಟ್ರಾಂಗರ್ ಆಸಿಡ್ ಅಂತ ಇನ್ನೊಂದು ಕಡೆಗೆ ಹೇಳ್ತಿದ್ದಾನೆ. ಸೊ ಇದು ಕರೆಕ್ಟ್ ಆದರೆ ಇದಕ್ಕೆ 1 ಮಾರ್ಕ್ ಬರುತ್ತೆ, ಅದು ಕರೆಕ್ಟ್ ಆದರೆ ಅದಕ್ಕೆ 1 ಮಾರ್ಕ್ ಬರುತ್ತೆ. ಯಾಕೆ ಅಂತ ಎಕ್ಸ್ಪ್ಲೈನ್ ಮಾಡಿದಾಗ ಮಾತ್ರ ನಿಮ್ಗೆ 2 ಮಾರ್ಕ್ ಬರುತ್ತೆ. ಸೊ ನನಗೇನೂ ಗೊತ್ತಿಲ್ಲ, ಅಂದರೆ ಸ್ಮಾರ್ಟ್ ಆಗಿದ್ದಾರೆ ಸ್ಟೂಡೆಂಟು, ಅಂದರೆ ಕ್ಲೆವರ್ ಆಗಿದ್ದಾರೆ ಅದನ್ನು ಅಂತಂದರೆ ಈ ಥರ ಕ್ವಶನ್ ಕೊಟ್ಟಾಗ ಬಿಟ್ವೀನ್ ದೀಸ್ ಟು ಅಂತ ಒಂದು ಕಡೆಗೆ ಒಂದನ್ನು ಹೇಳಿ ಇನ್ನೊಂದು ಕಡೆಗೆ ಇನ್ನೊಂದು ಹೇಳಿ ನೀವು ಮಾರ್ಕ್ಸ್ನ ತೊಗೋಬೋದು. ಆ್ಯಸ್ ಅ ಟೀಚರ್ ನಾನು ಇದು ನಿಮ್ಗೆ ಹೇಳಬಾರ್ದು, ಬಟ್ ದಟ್ಸ್ ಅ ವೇ ಯು ಕ್ಯಾನ್ ಗೇನ್ ದಿ ಮಾರ್ಕ್ಸ್. ಸ್ಮಾರ್ಟಾಗಿ ಹೆಂಗೆ ವರ್ಕ್ ಮಾಡೋದು, ಹೆಂಗೆ ಅನಲೈಸ್ ಮಾಡೋದು ಅಂದರೆ ದಿಸ್ ಇಸ್ ದ ವೇ ಯು ಆರ್ ಗೋಯಿಂಗ್ ಟು ಡೂ ಇಟ್. ಬಟ್ ನಿಮಗೆ ಗೊತ್ತಿರಬೇಕು, ಸಿಲೆಬಸ್ಸಲ್ಲಿದೆ ಆ್ಯಂಡ್ ಇಟ್ಸ್ ಎ ವೆರಿ ಬೇಸಿಕ್ ಕ್ವಶನ್. ನಿಮಗೆ ಇಂಟರ್ವ್ಯೂಸ್ಗೆ ಹೋಗ್ಬೋದು, ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೋಗ್ಬೋದು, ಅಲ್ಲೆಲ್ಲನೂ ಈ ಥರ ಕ್ವಶನ್ಸ್ ಕೇಳ್ತಾರೆ. ಸೊ ನಿಮಗೆ ಯಾವುದು ಕಾರ್ಬಾಕ್ಸಿಲೇಟ್ ಅಯಾನ್ ಫಾರ್ಮೇಷನ್ ಆಗುತ್ತಲ್ಲ ಆಫ್ಟರ್ ದಿ ಲಿಬ್ರೇಷನ್ ಆಫ್ ದಿ ಪ್ರೋಟಾನ್ ಇನ್ ಆಸಿಡ್ಸ್, ದಟ್ ಕಾರ್ಬಾಕ್ಸಿಲೇಟ್ ಅಯಾನ್ನ ಯಾವುದು ಸ್ಟೇಬಲೈಸ್ ಮಾಡುತ್ತೆ, ರೆಸೊನೇಟಿಂಗ್ ಸ್ಟ್ರಕ್ಚರ್ಸ್ ಬರೆದಾಗ ಅಥವಾ ಅದಕ್ಕೆ ಇಂಡಕ್ಟಿವ್ ಎಫೆಕ್ಟ್ ಬರೆದಾಗ ಆ ಕಾರ್ಬಾಕ್ಸಿಲೇಟ್ ಅಯಾನ್ ಹೇಗೆ ಸ್ಟೆಬಿಲೈಸ್ ಆಗುತ್ತೆ, ಎಷ್ಟು ಸ್ಟೆಬಿಲೈಸ್ ಆಗುತ್ತೆ, ಆ ಬೇಸಿಸ್ ಮೇಲೆ ನಾನು ಏನು ಮಾಡ್ತಾ ಹೋಗ್ತೀನಿ, ವಿಚ್ ಇಸ್ ಎ ಸ್ಟ್ರಾಂಗರ್ ಆಸಿಡ್, ವಿಚ್ ಇಸ್ ಎ ವೀಕರ್ ಆಸಿಡ್ ಅಂತ ಹೇಳ್ತೀನಿ. ಈಗ ಟ್ರೈಕ್ಲೋರೋಸ್ಟಿಕ್ ಆಸಿಡ್ ತೊಗೊಂಡ್ರೆ 3 ಕ್ಲೋರೋ ಗ್ರೂಪ್ ಇದೆ, ವಿಚ್ ಗೋಯಿಂಗ್ ಟು ಶೋ ದಿ ಮೈನಸ್ ಐ ಎಫೆಕ್ಟ್. ದೇ ಆರ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್, ದೇ ಗೋಯಿಂಗ್ ಟು ವಿಡ್ರಾ ದಿ ಎಲೆಕ್ಟ್ರಾನ್, ಆಲ್ ದಿ 3 Cl groups, they going to withdraw the electron from the carboxylate ion, thereby they going to decrease the negative charge present on the oxygen. ಹಂಗಾಗಿ ಏನಾಗುತ್ತೆ, that will be a stronger acid compared to that of acetic acid, because in acetic acid you are going to have a CH3 group. CH3 group is an electron donating group, it going to show the plus I effect, therefore the carboxylate ion is not stabilized, it going to increase the charges on the oxygen, that leads to instability of the carboxylate ion. Therefore acetic acid is a stronger weaker acid compared to that of trichloroacetic acid ಅಂತ ನೀವಲ್ಲಿ ಹೇಳಬೇಕಾಗತ್ತೆ. ಇದು ನಿಮ್ಮ ಓನ್ ವರ್ಡ್ಸಲ್ಲೂ ನೀವು ಇದನ್ನು ಎಕ್ಸ್ಪ್ಲೇನ್ ಮಾಡ್ಬೋದಾಗತ್ತೆ ಹೇಗಾಗತ್ತೆ ಅಂತ. ಅದೇ ಥರ ವಿ ಕ್ಯಾನ್ ಆಲ್ಸೋ ಡಿಸೈಡ್ ದಿ ಅಸಿಡಿಟಿ ಆಫ್ ಎನ್ ಆಸಿಡ್ ಆರ್ ಎ ಬೇಸ್ ಬೇಸ್ಡ್ ಆನ್ ದೇರ್ PKA ಆ್ಯಂಡ್ PKB ವ್ಯಾಲ್ಯೂಸ್. ಅದೇ ಥರ ಇಲ್ಲಿ ಕ್ವಶನ್ ಕೇಳ್ತಾರೆ, ಡಿಫೈನ್ PKA, ಹೌ ಡಸ್ ದ PKA ವ್ಯಾಲ್ಯೂ ರಿಲೇಟ್ ಟು ದಿ ಸ್ಟ್ರೆಂತ್ ಆಫ್ ಎನ್ ಆಸಿಡ್ ಅಂತ ಕೇಳ್ತಿದ್ದಾರೆ. PKA ಇಸ್ ಡಿಫೈನ್ಡ್ ಆಸ್ ದಿ ನೆಗೆಟಿವ್ ಲಾಗರಿದಮ್ ಆಫ್ KA ಅಂತ ಹೇಳ್ತೀವಿ, ವೇರ್ KA ಇಸ್ ದಿ ಕಾಲ್ಡ್ ಆಸ್ acidity constant ಅಂತ ಹೇಳ್ತೀವಿ. ಇಟ್ ಇಂಡಿಕೇಟ್ಸ್ ದಿ ಟೆಂಡೆನ್ಸಿ ಆಫ್ ಎನ್ ಆಸಿಡ್ ಟು ಡೊನೇಟ್ ಎ ಪ್ರೋಟಾನ್, ಇಟ್ ಡೈರೆಕ್ಟ್ಲಿ ರಿಲೇಟ್ ಟು ದಿ ಆಸಿಡ್ ಸ್ಟ್ರೆಂತ್. ನನಗೆ PKA ಅಥವಾ KA ಏನು ಹೇಳುತ್ತೆ ಅಂತಂದರೆ, ಇಟ್ ಗೋಯಿಂಗ್ ಟು ಟೆಲ್ ಮೀ ದ ರಿಲೇಷನ್ಶಿಪ್ ಬಿಟ್ವೀನ್ ದಿ ಅಸಿಡಿಟಿ ಆ್ಯಂಡ್ ದಿ ಮಾಲಿಕ್ಯೂಲ್. ಸೊ ವೆದರ್ ದ ಗಿವನ್ ಕಾಂಪೌಂಡ್ ಇಸ್ ಅಸಿಡಿಕ್ ಆರ್ ನಾಟ್, ಇಫ್ ಇಟ್ ಇಸ್ ಅಸಿಡಿಕ್ ಹೌ ಮಚ್ ಇಟ್ ಈಸ್ ಅಸಿಡಿಕ್ ಅನ್ನೋದನ್ನು ನನಗೆ ಹೇಳೋ ಅಂಥ ಯೂನಿಟ್ಗೆ ನಾವೇನಂತ ಕರಿತೀವಿ, PKA ಅಂತ ಹೇಳ್ತೀನಿ. ದೆರ್ ಇಸ್ ಅನ್ ಇನ್ವರ್ಸ್ಲಿ ರಿಲೇಷನ್ಶಿಪ್ ಬಿಟ್ವೀನ್ PKA ಆ್ಯಂಡ್ ಸ್ಟ್ರೆಂತ್ ಆಫ್ ಎನ್ ಆಸಿಡ್. ಅಂದರೆ PKA ಜಾಸ್ತಿ ಇತ್ತು ಅಂದರೆ ಸ್ಟ್ರೆಂತು ವೀಕ್ ಆಗುತ್ತೆ, PKA ಕಡಿಮೆ ಇತ್ತು ಅಂದರೆ ಸ್ಟ್ರೆಂತು ಜಾಸ್ತಿ ಆಗುತ್ತೆ. A lower PKA indicates a stronger acid. Stronger acid has a higher tendency to dissociate and release a proton which correspond to a larger KA. KA is directly proportional whereas PKA is inversely proportional. ಅದರ ರಿಲೇಷನ್ಶಿಪ್ ಕೇಳಿದ್ದಾರೆ, ಹಾಗಾಗಿ ಅದನ್ನು ನೀವು ಇಲ್ಲಿ ಬರಿಬೇಕಾಗತ್ತೆ. ಇದನ್ನು 3 ಮಾರ್ಕ್ಸ್ ಕೇಳಿದ್ದಾರೆ ಅವರು. ಎಕ್ಸ್ಪ್ಲೈನ್ ದ ರಿಲೇಟಿವ್ ಅಸ್ಟಿಕ್ ಸ್ಟ್ರೆಂತ್ ಆಫ್ ಅಸ್ಟಿಕ್ ಆಸಿಡ್ ವಿತ್ ಅ ಪ್ರೊಪೋನೋಯಿಕ್ ಆಸಿಡ್ ಆ್ಯಂಡ್ ಕ್ಲೋರೋಅಸ್ಟಿಕ್ ಆಸಿಡ್. ನಾನು ಹಿಂಗೆ ಹೇಳ್ದಂಗೆ ನಿಮಗೆ ಒಂದು ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇದೆ, ಇನ್ನೊಂದು ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದೆ. ಸೊ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇದ್ದಾಗ ನಿಮ್ಗೆ ಏನಾಗುತ್ತೆ ಅಂದರೆ ಆಸಿಡಿಟಿ ಡಿಕ್ರೀಸ್ ಆಗುತ್ತೆ. ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್ ಇದ್ದಾಗ ಏನಾಗುತ್ತೆ, ಆಸಿಡಿಟಿ ಡಿಕ್ರೀಸ್ ಆಗುತ್ತೆ. ಅಥವಾ ಎಲೆಕ್ಟ್ರಾನ್ ಡೊನೇಟಿಂಗ್ ಅನ್ಬೋದು, ಎಲೆಕ್ಟ್ರಾನ್ ರಿಲೀಸಿಂಗ್. ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದ್ದರೆ ಅದೇನು ಮಾಡುತ್ತೆ ಅಂದರೆ ಇಟ್ ಗೋಯಿಂಗ್ ಟು ಸ್ಟೆಬಿಲೈಸ್ ದಿ ಕಾರ್ಬಾಕ್ಸಿಲೇಟ್ ಅಯಾನ್, ದೇರ್ಫೋರ್ ದಟ್ ಇನ್ಕ್ರೀಸಸ್ ದಿ ಸ್ಟೆಬಿಲಿಟಿ. ಇಲ್ಲಿ ಕ್ಲೋರೋಅಸ್ಟಿಕ್ ಆಸಿಡ್ ಕೊಟ್ಟಿದ್ದಾರೆ, ಪ್ರೊಪನೋಯಿಕ್ ಆಸಿಡ್ ಕೊಟ್ಟಿದ್ದಾರೆ. ಪ್ರೊಪನೋಯಿಕ್ ಆಸಿಡಲ್ಲಿ ಏನಾಗ್ತಿದೆ, ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇದೆ, ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್ ಇದೆ. ಹಾಗಾಗಿ ಏನಾಗುತ್ತೆ ಅಂದರೆ ನಿಮಗೆ ಆಸಿಡಿಟಿ ಡಿಕ್ರೀಸ್ ಆಗುತ್ತೆ. ಕ್ಲೋರೋಅಸ್ಟಿಕ್ ಆಸಿಡಲ್ಲಿ ಏನಾಗುತ್ತೆ, ಕ್ಲೋರೋ ಗ್ರೂಪ್ ಇದೆ ವಿಚ್ ಗೋಯಿಂಗ್ ಟು ಶೋ ದಿ ಮೈನಸ್ ಐ ಎಫೆಕ್ಟ್, ವಿಚ್ ಗೋಯಿಂಗ್ ಟು ವಿಡ್ರಾ ದಿ ಎಲೆಕ್ಟ್ರಾನ್, ವಿಚ್ ಗೋಯಿಂಗ್ ಟು ಸ್ಟೆಬಿಲೈಸ್ ದಿ ಕಾರ್ಬಾಕ್ಸಿಲೇಟ್ ಅಯಾನ್. Therefore chloroacetic acid is a stronger acid compared to that of ಅಸ್ಟಿಕ್ ಆ್ಯಸಿಡ್ ಆರ್ ಪ್ರೊಪನೋಯಿಕ್ ಆ್ಯಸಿಡ್. ಇಲ್ಲಿ ಏನು ಕೇಳಿದ್ದಾರೆ 3 ಮಾರ್ಕಿಗೆ ಅಂತಂದರೆ ನೀವು ಅಸ್ಟಿಕ್ ಆ್ಯಸಿಡು ಪ್ರೊಪನೋಯಿಕ್ ಆ್ಯಸಿಡ್ನು ಕಂಪೇರ್ ಮಾಡಬೇಕು. ಅದೇ ಥರ ಅಸ್ಟಿಕ್ ಆ್ಯಸಿಡು ಮತ್ತು ಕ್ಲೋರೋಅಸ್ಟಿಕ್ ಆ್ಯಸಿಡ್ನು ಕಂಪೇರ್ ಮಾಡಬೇಕು. ಅಸ್ಟಿಕ್ ಆ್ಯಸಿಡು ಪ್ರೊಪನೋಯಿಕ್ ಆ್ಯಸಿಡ್ನ ಕಂಪೇರ್ ಮಾಡಿದ್ರೆ ಅಸ್ಟಿಕ್ ಆ್ಯಸಿಡ್ ಇಸ್ ಎ ಸ್ಟ್ರಾಂಗರ್ ಆ್ಯಸಿಡ್ ಬಿಕಾಸ್ ಇಟ್ ಗೋಯಿಂಗ್ ಟು ಕಂಟೈನ್ ಓನ್ಲಿ ಒನ್ CH3 group, whereas when you consider the propanoic acid you are going to have CH3 CH2 group ಇದೆ. So larger the alkyl group, larger the
ಡೊನೇಟ್ ಮಾಡೋ ಅಂಥದ್ದು ಎಲೆಕ್ಟ್ರಾನ್ ಡೊನೇಟಿಂಗ್ ಪ್ರಾಪರ್ಟಿ ಜಾಸ್ತಿ ಆಗುತ್ತೆ. ಅಸ್ಟಿಕ್ ಆ್ಯಸಿಡ್ ಮತ್ತು ಪ್ರೊಪನೋಯಿಕ್ ಆ್ಯಸಿಡ್ನ ಕಂಪೇರ್ ಮಾಡಿದ್ರೆ ಅಸ್ಟಿಕ್ ಆ್ಯಸಿಡ್ ಇಸ್ ಎ ಸ್ಟ್ರಾಂಗರ್ ಆ್ಯಸಿಡ್ ಕಂಪೇರ್ ಟು ದಟ್ ಆಫ್ ಎ ಪ್ರೊಪನೋಯಿಕ್ ಆ್ಯಸಿಡ್. ಅದೇ ಥರ ಅಸ್ಟಿಕ್ ಆ್ಯಸಿಡ್ ಮತ್ತು ಕ್ಲೋರೋ ಅಸ್ಟಿಕ್ ಆ್ಯಸಿಡ್ನ ಕಂಪೇರ್ ಮಾಡಿದ್ರೆ ಕ್ಲೋರೋ ಅಸ್ಟಿಕ್ ಆ್ಯಸಿಡ್ ಇಸ್ ಎ ಸ್ಟ್ರಾಂಗರ್ ಆ್ಯಸಿಡ್. ಅದನ್ನು ನೀವು ಎಲೆಕ್ಟ್ರಾನ್ ಡೊನೇಟಿಂಗ್, ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಆ ಬೇಸಿಸ್ ಮೇಲೆ ನೀವು ಅಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಸೊ ನೀವು ಅಥವಾ ಪಿ ಕೆ ಎ ವ್ಯಾಲ್ಯೂನಲ್ಲೂ ನಾನು ಹೇಳ್ತೀನಿ ಅಂದರೆ ಬೇಸ್ಡ್ ಆನ್ ದಟ್ ಆಲ್ಸೋ ಐ ಕ್ಯಾನ್ ಎಕ್ಸ್ಪ್ಲೇನ್ ಕ್ಲೋರಾಸ್ಟಿಕ್ ಆ್ಯಸಿಡ್, ಡೈಕ್ಲೋರಾಸ್ಟಿಕ್ ಆ್ಯಸಿಡ್, ಟ್ರೈಕ್ಲೋರಾಸ್ಟಿಕ್ ಆ್ಯಸಿಡ್ ಏನೇನು ವ್ಯಾಲ್ಯೂ ಬರುತ್ತೆ. ನಾನು ಹೇಳ್ದಂಗೆ ಕೆ ಎ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ವೇರಾಸ್ ಪಿ ಕೆ ಎ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಸೊ ಎಲ್ಲದಕ್ಕಿಂತ ಕಡಿಮೆ ಇರುವಂಥದ್ದು ಪಿ ಕೆ ಎ ಯಾವುದು ಅಂದರೆ ಟ್ರೈಕ್ಲೋರಾಸ್ಟಿಕ್ ಆ್ಯಸಿಡ್. ಹಾಗಾಗಿ ದಟ್ ಇಸ್ ಎ ಸ್ಟ್ರಾಂಗರ್ ಆ್ಯಸಿಡ್ ಬಿಕಾಸ್ ಇಟ್ ಕಂಟೈನ್ 3CH3 group, 3Cl group which have an electron withdrawing group which has -I effect. Thereby the carboxylate ion will be more stabilized. Disperse of the negative charge present on the oxygen is more in case of trichloroacetic acid. Therefore it going to have a lower pKa value. Therefore it is stronger acid. ಈ ರೀತಿಯಾಗಿ ನಿಮಗೆ ಕ್ವಶನ್ಸ್ನ ಕೇಳ್ತಾರೆ. ಆರೋಮ್ಯಾಟಿಸಿಟಿ ಮೇಲೆ ಬೇಕಾದ್ರೂ ಕೇಳ್ಬೋದು, ಅದೇ ಥರ ನಿಮಗೆ ಅಸ್ಟಿಕ್ ಸ್ಟ್ರೆಂತ್ ಮೇಲನ್ನು ಕೇಳ್ಬೋದು. ಅದನ್ನು ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಮುಂದಿನ ಕಾನ್ಸೆಪ್ಟ್ಗಳನ್ನ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.